ತರಗತಿ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಾ ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯಲ್ಲಿ ಇರತಕ್ಕಂಥ ಒಂದು ಗದ್ಯ ಭಾಗವಾಗಿರತಕ್ಕಂತಹ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಈ ಒಂದು ಗದ್ಯ ಪಾಠಕ್ಕೆ ಸಂಬಂಧಪಟ್ಟಂತ ಒಂದು ರಸಪ್ರಶ್ನೆ ಕಾರ್ಯಕ್ರಮದ ಒಂದು ಚಟುವಟಿಕೆಯನ್ನ ನಿರ್ವಹಿಸ್ತಾ ಇದೀವಿ. ಹಾಗಾಗಿ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಸುಹೃದಯದ ಸ್ವಾಗತವನ್ನು ಕೊಡ್ತಾ ಇದೀವಿ. ಹಾಗೆ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ 4 ತಂಡಗಳನ್ನ ಈಗಾಗಲೇ ಸಿದ್ಧಪಡಿಸಿಬಿಟ್ಟು ಆ 4 ತಂಡದ ನಾಯಕರುಗಳು ಈಗ ನಮ್ಮ ಮುಂದೆ ನಿಂತಿದ್ದಾರೆ. ಆ 4 ತಂಡದ ಒಂದಷ್ಟು ಚೀಟಿಗಳನ್ನ ಯಾವ್ಯಾವ ತಂಡದವರು ಎಲ್ಲಿ ತೂಗಬೇಕಂತ ಹೇಳ್ಬಿಟ್ಟು ಚೀಟಿ ಬರೆದಾಕಿನಿ. 4 ತಂಡದವರು ಎತ್ತುವ ಮುಖಾಂತರವಾಗಿ ತಮ್ಮ ಸ್ಥಾನವನ್ನ ಖಚಿತಪಡಿಸ್ಕೋಬೇಕು. ಒಂದೇ ತಂಡ ಯಾರು, ಎರಡನೇ ತಂಡ ಯಾರು? ಒಂದೇ ತಂಡದವರು ಈ ಕಡೆ ಬನ್ನಿ. ಎರಡನೇ ತಂಡದವರು ಒಂದೇ ತಂಡ, ಸ್ವಾತಿ ಮತ್ತು ತಂಡ ಈ ಕಡೆ ಬನ್ನಿ. ಎರಡನೇ ತಂಡ ಕೊಡಿ. ಎರಡನೇ ತಂಡದವರು ಕೊನ್ನ ತಂಡ, ಎರಡನೇ ತಂಡ. ಮೂರನೇ ತಂಡ ಅಕ್ಷಯ್ ಮತ್ತು ತಂಡದವರು, ರನ್ನ ತಂಡದವರು ಮತ್ತು 4ನೇ ತಂಡ ಸಿಂಚನ ತಂಡದ ನಾಯಕತ್ವದ ಜನ ತಂಡ. ಈ 4 ತಂಡಗಳನ್ನು ಈಗ ವ್ಯವಸ್ಥಿತವಾಗಿ ಕೂರಿಸಿದೀವಿ. ತಾವೆಲ್ಲರೂ ಕೂಡ ಆಲ್ ದ ಬೆಸ್ಟ್ ಶುಭಾಶಯಗಳನ್ನ ತಿಳಿಸ್ತಾ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ತಿಳಿಸ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್ ತಿಳಿಸ್ತಾ ಇದ್ವಿ. ಹಾಗೆ ಒಮ್ಮೆ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮ 2 ಸುತ್ತುಗಳಲ್ಲಿ ಇರುತ್ತೆ. ಮೊದಲನೇ ಸುತ್ತಲ್ಲಿ ಕವಿ ಪರಿಚಯ ಇರೋಲ್ಲ. ಇಲ್ಲಿ ಮುಂಚಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕವಿ ಪರಿಚಯ ಮಾಡ್ತಾ ಇದ್ವಿ. ಹಾಗಾಗಿ ಇದೊಂದು ಪಠ್ಯಪುಸ್ತಕ ರಚನಾ ಸಮಿತಿಯವರು ನಿಗದಿಪಡಿಸಿರ್ತಕ್ಕಂಥದ್ದು ಪಾಠ ಆಗಿರೋದ್ರಿಂದ, ವ್ಯಕ್ತಿ ಚಿತ್ರ ಆಗಿರೋದ್ರಿಂದ ಇದು ಈ ಒಂದು ಗದ್ಯ ಪಾಠಕ್ಕೆ ಲೇಖಕರ ಪರಿಚಯ ಇಲ್ಲ. ಹಾಗಾಗಿ ಮೊದಲನೇ ಸುತ್ತು ಲೇಖಕರ ಪರಿಚಯ ಅದು ಬಿಟ್ಟು ಬೇರೆ ಸುತ್ತನ್ನ ಬೇರೆದನ್ನ ಮಾಡ್ತಾ ಇದ್ವಿ. ತಟ್ಟ ಅಂತ ಹೇಳಿ ಅಂತಕ್ಕಂಥದ್ದು ಮೊದಲನೇ ಸುತ್ತು. ಪ್ರತಿಯೊಂದು ತಂಡದವರಿಗೂ ಕೂಡ 3 ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಸೊ ಒಂದೊಂದು ಪ್ರಶ್ನೆ ಒಂದೊಂದು ಸುತ್ತಲ್ಲಿ ಬಂದ್ರೆ ನೆಕ್ಸ್ಟ್ ಎರಡನೇ ರೌಂಡ್ ಅಲ್ಲಿ ಎರಡನೇ ಸುತ್ತು ಈ ರೀತಿ ಬರುತ್ತೆ. ಈ ರೀತಿಯಾಗಿ ಮೊದಲನೇ ಸುತ್ತಲ್ಲಿ ಒಂದೊಂದು ತಂಡಕ್ಕೂ ಕೂಡ 3 ಪ್ರಶ್ನೆಗಳು ಬರ್ತವೆ, ನೇರವಾದಂತಹ ಪ್ರಶ್ನೆಗಳು. ಜೊತೆಗೆ ನೀವು ಕರೆಕ್ಟ್ ನೀವೇ ಉತ್ತರವನ್ನು ನಿಮ್ಮ ತಂಡದವರಿಗೆ ಯಾರಿಗೆ ತಂಡಕ್ಕೆ ಬರುತ್ತೆ ಉತ್ತರ ಅವರೇ ಹೇಳಿದ್ರೆ 2 ಅಂಕ ಸಿಗುತ್ತೆ. ಫಸ್ಟ್ ಕ್ವಶನ್ಸ್ ಆದ್ರೆ ಅವರಿಗೆ 1 ಅಂಕ ಸಿಗುತ್ತೆ. ಇನ್ನು ಎರಡನೇ ಸುತ್ತಲ್ಲಿ ಸ್ವಲ್ಪ ಯೋಚಿಸಿ ಹೇಳಿ ಇಲ್ಲಿ ಬರುತ್ತೆ. ಇದು ಸ್ವಲ್ಪ 2 ಅಥವಾ 3 ಅಂಕದ ಸ್ವಲ್ಪ ದೀರ್ಘ ಉತ್ತರದ ಪ್ರಶ್ನೆಯಾಗಿರುತ್ತೆ. ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಕಾಲಾವಕಾಶವನ್ನ ತಗೊಂಡ್ಬಿಟ್ಟು ನಿಧಾನವಾಗಿ ಸಮಾಧಾನದಿಂದ ಸರಿಯಾದ ಉತ್ತರವನ್ನ ಹೇಳಿದ್ರೆ ನಿಮಗೆ ಈ ಒಂದು ಸುತ್ತಿನಲ್ಲಿ 4 ಅಂಕ ಸಿಗುತ್ತೆ. 4 ಅಂಕ ಸಿಗುತ್ತೆ. ನೀವು ಸರಿಯಾದ ಉತ್ತರವನ್ನ ಹೇಳಿಲ್ಲ ಅಂದ್ರೆ ಕ್ವಶನ್ ಪಾಸ್ ಆಯ್ತಂದ್ರೆ ಆ ಪಾಸ್ ಉತ್ತರವನ್ನು ಹೇಳಿದಂತಹ ತಂಡದವರಿಗೆ 2 ಅಂಕ ಸಿಗುತ್ತೆ. ನೀವೇ ಹೇಳಿದ್ರೆ 4 ಅಂಕ ಸಿಗುತ್ತೆ. ಆಗೋದಲ್ಲ, ಎಲ್ಲ ಅರ್ಥ ಆಯ್ತಲ್ಲ? ಈಗ ಈ ಒಂದು ಕಾರ್ಯಕ್ರಮವನ್ನ ನಾವು ಪ್ರಾರಂಭವನ್ನ ಮಾಡೋಣ. ಈಗ ಕಾರ್ಯಕ್ರಮದ ಆರಂಭದಲ್ಲಿ ನಮ್ಮ ಮೊದಲ ತಂಡವಾಗಿರ್ತಕ್ಕಂತಹ ಪಂಪ ತಂಡಕ್ಕೆ ನಮ್ಮ ಮೊದಲನೇ ಪ್ರಶ್ನೆ ಹೋಗ್ತಾ ಇದೆ. ರಾಧಾಕೃಷ್ಣನ್ ಅವರು ಎಲ್ಲಿ ಜನಿಸಿದರು? ಎಲ್ಲಿ, ಎಷ್ಟರಲ್ಲಿ? ಕರೆಕ್ಟ್ ಆಗಿ ಹೇಳಿ, ಗಟ್ಟಿಯಾಗಿ ಹೇಳಿ, ಕರೆಕ್ಟ್ ಆಗಿ ಹೇಳಿ. ಮೊದಲನೇ ತಂಡದವರ ಉತ್ತರ ಸರಿ ಇದೆ. ರಾಧಾಕೃಷ್ಣನ್ ಅವರು ಹುಟ್ಟಿದ್ದು 1888 ಸೆಪ್ಟೆಂಬರ್ 5. ಹಾಗಾಗಿ ಮೊದಲ ತಂಡಕ್ಕೆ 2 ಅಂಕಗಳು ಹೋಗ್ತಾರೆ. ಚಪ್ಪಾಳೆ. ಹಾಗೆ ಎರಡನೇ ತಂಡದವರ ನೇರವಾದಂತಹ ಪ್ರಶ್ನೆ, ನಮ್ಮ ರಾಧಾಕೃಷ್ಣನ್ ಅವರ ತಂದೆ ತಾಯಿಯ ಹೆಸರೇನು? ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ. ವೀರಸ್ವಾಮಿ ಅಲ್ಲ, ವೀರಸ್ವಾಮಿ, ತಾಯಿ ಸೀತಮ್ಮ. ವೆರಿ ಗುಡ್. ನಿಮ್ಮ ಉತ್ತರ ಎರಡನೇ ತಂಡದ ಉತ್ತರ ಸರಿ. ಚಪ್ಪಾಳೆ ತರಬೇಕು, ಅಭಿನಂದನೆ ಸಲ್ಲಿಸ್ತಾ ಇರಬೇಕು, ಅವ್ರ ಹತ್ರ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ನೆಕ್ಸ್ಟ್ 3ನೇ ತಂಡಕ್ಕೆ ನಮ್ಮ ಮೊದಲನೇ ಪ್ರಶ್ನೆ ಬರ್ತಾ ಇದೆ. ರಾಧಾಕೃಷ್ಣನ್ ಅವರ ತಂದೆಯ ಅಪೇಕ್ಷೆ ಏನಾಗಿತ್ತು? ರಾಧಾಕೃಷ್ಣನ್ ಅವರ ತಂದೆಯ ಅಪೇಕ್ಷೆ ಏನಾಗಿತ್ತು? ಬಹಳ ಈಸಿ ಪ್ರಶ್ನೆ ಇದು. ಸಂಸ್ಕೃತದಲ್ಲಿ ಕಲಿಬೇಕು. ಅದನ್ನ ಇನ್ನ ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ಬೇಕಾದ್ರೆ ತಂಡದಲ್ಲಿ ಯಾರಾದ್ರೂ ಪ್ರಯತ್ನ ಪಡ್ತೀರಾ? ಕ್ವಶನ್ ಇದೆ, ಯೋಚನೆ ಮಾಡಿ. ಅಲ್ಲ, ಉತ್ತರ ಕರೆಕ್ಟ್ ಇದೆ.
ಹೇಳಕ್ ನೋಡೋಣ. ಎರಡನೇ ತರದಲ್ಲಿ ಹೇಳ್ತಾರಂತೆ ಭಾರತದ ಸಂಸ್ಕೃತ ಭಾಷೆ ಕಲಿಯುತ್ತಾರೆ. ದೇಶಿ ಭಾಷೆಯಾಗಿತ್ತು ಅಷ್ಟೇ, ಏನಿಲ್ಲ. ಉತ್ತರ ಕರೆಕ್ಟ್ ಇದೆ. ದೇಶಿ ಭಾಷೆಯಾಗಿದ್ದಂತಹ ಸಂಸ್ಕೃತದಲ್ಲಿ ಶಿಕ್ಷಣವನ್ನು ಕೊಡಿಸಬೇಕು ಅನ್ನೋದು ಅವರ ತಂದೆಯ ಅಪೇಕ್ಷೆ ಇತ್ತು. ಆದ್ರೂ ಸರಿಯಾದ ಉತ್ತರವನ್ನು ಮೂರನೇ ತಂಡದವರು ಕೊಟ್ಟಿರೋದ್ರಿಂದ ಮೂರನೇ ತಂಡಕ್ಕೆ 2 ಅಂಕಗಳು ಸಿಗ್ತಾ ಇದೆ. ಈಗ 4ನೇ ತಂಡದ ಮೊದಲನೇ ಪ್ರಶ್ನೆ ಬರ್ತಾ ಇದೆ. ರಷ್ಯಾ ದೇಶದ ಅಧ್ಯಕ್ಷ ಯಾರು? ಬಹಳ ಈಸಿ ಪ್ರಶ್ನೆ, ಪಾಠದ ಆರಂಭದಲ್ಲಿ ಇರುತ್ತೆ. ರಷ್ಯಾ ದೇಶದ ಅಧ್ಯಕ್ಷ ಯಾರು? ಇರಬೇಕು. ಯೋಚನೆ ಮಾಡಿ. ಎರಡು ಭಾಗದಲ್ಲಿ ಹೆಸರು ಬರ್ತಾರೆ ಸರ್. ಸ್ಟಾಲಿನ್. 4ನೇ ತಂಡದವರು ಸ್ಟಾಲಿನ್ ಎಂತಕ್ಕಂತಹ ಉತ್ತರವನ್ನು ಪೀಠದಲ್ಲಿ ಸರಿಯಾಗಿದೆಯಾ? ಹಾಗಾಗಿ 4ನೇ ತಂಡದವರೆಗೂ ಕೂಡ 2 ಅಂಕಗಳು ಸಿಗ್ತಾ ಇದೆ. ಈಗ ನಮ್ಮ 2ನೇ ಪ್ರಶ್ನೆ ಮೊದಲನೇ ತಂಡಕ್ಕೆ. ರಾಧಾಕೃಷ್ಣನ್ ಅವರಿಗೆ ಆಸಕ್ತಿಯ ವಿಷಯ ಯಾವುದಾಗಿತ್ತು? ವೆರಿ ಗುಡ್ ಆನ್ಸರ್. ರಾಧಾಕೃಷ್ಣನ್ ಅವರ ಅಚ್ಚುಮೆಚ್ಚಿನ ವಿಷಯ ತತ್ವಶಾಸ್ತ್ರ ಆಗಿತ್ತು. ಹಾಗಾಗಿ ತತ್ವಶಾಸ್ತ್ರ ವಿಷಯದಲ್ಲಿ ಅವರು ಪದವಿಯನ್ನು ಕೂಡ ಪೂರ್ಣಗೊಳಿಸಿದಂತಹ ಮಾಹಿತಿ ನಾವು ತಿಳ್ಕೊಂಡಿದ್ದೀವಿ ಅಲ್ವಾ? ಹಾಗೆ ನಮ್ಮ 2ನೇ ಪ್ರಶ್ನೆ ಹೋಗ್ತಾ ಇದ್ದಾರೆ ತಂಡಕ್ಕೆ. ರಾಧಾಕೃಷ್ಣನ್ ಅವರು ಯಾವ ಇಲಾಖೆಯಲ್ಲಿ ಸೇವೆಯನ್ನ ಪ್ರಾರಂಭಿಸಿರೋ? ವೃತ್ತಿ ಜೀವನ ಪ್ರಾರಂಭ ಮಾಡ್ತಾರೆ. ವೆರಿ ಗುಡ್. ಶಿಕ್ಷಣ ಇಲಾಖೆಯಲ್ಲಿ ಒಬ್ಬ ಸಹಾಯಕ ಇಂಜಿನಿಯರ್ ಆಗಿ ತಮ್ಮ ಒಂದು ವೃತ್ತಿ ಜೀವನವನ್ನ ರಾಧಾಕೃಷ್ಣನ್ ಅವರು ಪ್ರಾರಂಭವನ್ನ ಮಾಡ್ತಾರೆ. ಸರಿಯಾದ ಉತ್ತರವನ್ನು ಪಡೆದ್ರೆ 2 ಅಂಕ ಸಿಗ್ತಾ ಇದೆ. ಈಗ 3ನೇ ತಂಡಕ್ಕೆ 2ನೇ ಪ್ರಶ್ನೆ ಹೋಗ್ತಾ ಇದೆ. ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ ವಿಶ್ವವಿದ್ಯಾನಿಲಯ ಯಾವುದು? ಆಕ್ಸ್ಫರ್ಡ್. ವೆರಿ ಗುಡ್ ಆನ್ಸರ್. ಎಲ್ಲಾ ತಂಡದವರು ಸರಿಯಾದ ಉತ್ತರವನ್ನು ಕೊಡುವ ಮುಖಾಂತರವಾಗಿ ಕಾಂಪಿಟೇಷನ್ ಹೆಚ್ಚುತ್ತಾ ಇದೆ. ಕಾಂಪಿಟೇಷನ್ ಒಂದು ಕಾವು ಬಿಸಿ ಹೆಚ್ಚುತ್ತಾ ಇದೆ. ನೋಡೋಣ. ಈಗ ನೆಕ್ಸ್ಟ್ ನಮ್ಮ 4ನೇ ತಂಡಕ್ಕೆ 2ನೇ ಪ್ರಶ್ನೆ ಹೋಗ್ತಾ ಇದೆ. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಯಾವ ವಿಶ್ವವಿದ್ಯಾನಿಲಯಕ್ಕೆ ರಾಧಾಕೃಷ್ಣನ್ ಅವರು ವರ್ಗಾವಣೆಯಾಗ್ತಾರೆ? ಮೈಸೂರು ವಿಶ್ವವಿದ್ಯಾನಿಲಯದಿಂದ ಯಾವ ವಿಶ್ವವಿದ್ಯಾನಿಲಯಕ್ಕೆ ವರ್ಗಾವಣೆಯಾಗ್ತಾರೆ? ಜೊತೆಗಳು ಸರಿಯಾದಂತ ಉತ್ತರ. 4ನೇ ತಂಡದವರು ಸರಿಯಾದಂತ ಉತ್ತರವನ್ನು ಕೊಟ್ಟಿರೋದು. ಆ ತಂಡಕ್ಕೂ ಕೂಡ 2 ಅಂಕಗಳು ಸಿಗ್ತಾ ಇದೆ. ನೆಕ್ಸ್ಟ್ ಈ ಒಂದು ಮೊದಲನೇ ಸುತ್ತಿನ ಕೊನೆಯ ಪ್ರಶ್ನೆ ಮತ್ತು 3ನೇ ಪ್ರಶ್ನೆ ನಮ್ಮ ಮೊದಲನೇ ತಂಡ ಪಂಪ ತಂಡಕ್ಕೆ ಬರ್ತಾ ಇದೆ. ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣದಲ್ಲಿ ಏನೆಂದು ಹೇಳಿದರು? ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ರೇಡಿಯೋ ಕಾರ್ಯಕ್ರಮ. ಸೊ ಕೆನಡಾದ ಅಂತ ಒಂದು ರೇಡಿಯೋ ಪ್ರಸಾರ ಭಾಷಣದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಹೇಳಿಕೆಯನ್ನ ಹೇಳಿದ್ರು ಅವರು, ರಾಧಾಕೃಷ್ಣನ್ ಅವರು. ಏನ್ ಹೇಳಿದರು? ಅಲ್ಲ, ಅದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ. ಗೊತ್ತಿಲ್ಲ? ಅದನ್ನೇ ಕರೆಕ್ಟ್ ಆಗಿ ಗಟ್ಟೆ ಹೇಳೋದು. ಅದೇ ಅನ್ಸೋದು. ಆಸಕ್ತಿ ಅಲ್ಲ, ಮಾನವತೆಯೇ ಕರೆಕ್ಟ್ ಇದೆ. ವಿಶ್ವ ಕರೆಕ್ಟ್ ಇದೆ. ಸೆಕೆಂಡ್ ವರ್ಡ್ ಕರೆಕ್ಟ್ ಇದೆ. 3ನೇ ವರ್ಡ್ ತಪ್ಪಾಗ್ತಾ ಇದೆ. 2 ಅಕ್ಷರ ಇದೆ ಅಷ್ಟೇ 3ನೇ ವರ್ಡ್. 4 ವರ್ಡ್ ಬರುತ್ತೆ. 2 ವರ್ಡ್ ಕರೆಕ್ಟ್ ಆಗಿ ಹೇಳಿದ್ದೀನಿ. 2 ವರ್ಡ್ ಇದೆ ಅದರಲ್ಲಿ. ವೆರಿ ಗುಡ್ ಆನ್ಸರ್. ಚಪ್ಪಳೆ ವೆರಿ ಗುಡ್ ಆನ್ಸರ್. ಮೊದಲನೇ ತಂಡದವರು ಸ್ವಲ್ಪ ಯೋಚಿಸಿ ಆದ್ರೂ ಕೂಡ ಸರಿಯಾದಂತ ಉತ್ತರವನ್ನು ಪಡೆದರೆ ಕೆನಡಾದ ಒಂದು ರೇಡಿಯೋ ಪ್ರಸಾರ ಭಾಷಣದಲ್ಲಿ ರಾಧಾಕೃಷ್ಣನ್ ಅವರು ಮಾನವತೆಯೇ ವಿಶ್ವ ಅನುಸರಿಸಬೇಕಾದಂತಹ ಮಾರ್ಗ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ. ಸೊ ಹಾಗಾಗಿ ಆ ಒಂದು ತಂಡದ ಉತ್ತರವನ್ನು ಹೇಳಿದ್ರೆ ಆ ಒಂದು ತಂಡಕ್ಕೆ 2 ಅಂಕಗಳು ಸಿಗ್ತಾ ಇದೆ. ನೋಡ್ರಿ, ಇದುವರೆಗೂ ಕೂಡ ಯಾವುದೇ ಪ್ರಶ್ನೆ ಪಾಸ್ ಆಗಿಲ್ಲ. ಬಹಳ ಚೆನ್ನಾಗಿ ಅದ್ಭುತವಾಗಿ ಓದ್ಕೊಂಡ್ ಬಂದಿದ್ರಿ. ನೆಕ್ಸ್ಟ್ ನಮ್ಮ 2ನೇ ತಂಡಕ್ಕೆ ಪ್ರಶ್ನೆ ಹೋಗ್ತಾ ಇದೆ. ಭಾರತ ಸರ್ಕಾರ ನೀಡಿದಂತಹ ಪ್ರಶಸ್ತಿ ಯಾವುದು? ರಾಧಾಕೃಷ್ಣನ್ ಒಂದು ಸರ್ವಶ್ರೇಷ್ಠ ಪ್ರಶಸ್ತಿ ಕೊಡುದು ಭಾರತ ಸರ್ಕಾರ ಯಾವುದು?
ಪದ್ಮಭೂಷಣ ಮತ್ತು KLS ಅಲ್ಲ. ಯೋಚನೆ ಮಾಡಿ ಹೇಳು, ಯೋಚನೆ ಮಾಡಿ ಹೇಳು. ಅದನ್ನೇ ಗಟ್ಟಿ ಹೇಳು. ಭಾರತ ರತ್ನ ಪ್ರಶಸ್ತಿ. ಸರಿಯಾದಂತ ಉತ್ತರ ಪದ್ಮಭೂಷಣ ಅಲ್ಲ. ಭಾರತ ಸರ್ಕಾರ ಸ್ವತಂತ್ರಗೊಂಡ ನಂತರದಲ್ಲಿ ಭಾರತ ಸರ್ಕಾರ ರಾಧಾಕೃಷ್ಣನವರಿಗೆ ನೀಡಿದಂತಹ ಪ್ರಶಸ್ತಿ ಯಾರಪ್ಪ ಅಂದ್ರೆ ಭಾರತ ರತ್ನ ಅಂತಕ್ಕಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ಸರ್ವಶ್ರೇಷ್ಠ ಪ್ರಶಸ್ತಿಯನ್ನ ಅತ್ಯುತ್ತಮ ಪ್ರಶಸ್ತಿಯನ್ನ ರಾಧಾಕೃಷ್ಣನವರಿಗೆ ನೀಡಿ ಗೌರವಿಸುತ್ತೆ. ನೆಕ್ಸ್ಟ್ ನಮ್ಮ 3ನೇ ತರಗತಿ ಪ್ರಶ್ನೆ ಹೋಗ್ತಾ ಇದೆ. ಭಾರತೀಯ ವಿದ್ಯಾಭವನ ನೀಡಿದಂತಹ ಬಿರುದು ಯಾವುದು? ಭಾರತೀಯ ವಿದ್ಯಾಭವನ ಡಾಕ್ಟರೇಟ್ ಯಾವ್ದಿರ್ಬೋದು? ಯೋಚನೆ ಮಾಡಿ. ಗೆಟೆಗಳು ಅದೇ ಹಿಂಗ್ ಅನ್ಕಂತೀಯ. ಕರೆಕ್ಟ್ ಆನ್ಸರ್ ಕರೆಕ್ಟ್ ಇದೆ. ಕರೆಕ್ಟ್ ಹೇಳು. ಜೀವನ ಹೇಳೋ ಪದದಲ್ಲಿ ಕರೆಕ್ಟ್ ಸ್ಪಷ್ಟವಾಗಿ. ಅಭ್ಯಾಸ ಅಲ್ಲ, ಬ್ರಹ್ಮ ವಿದ್ಯಾ ಭಾಸ್ಕರ ಸರಿಯಾದಂತ ಉತ್ತರ. ಆದ್ರೂ ಕೂಡ ಸರಿಯಾದ ಉತ್ತರವನ್ನ ಹೇಳದ ತಪ್ಪಾದ್ರೂ ಕೂಡ ಉತ್ತರ ಕರೆಕ್ಟ್ ಆಗಿದೆ. ಹಾಗಾಗಿ 3ನೇ ತಂಡಕ್ಕೆ 2 ಅಂಕಗಳು ಸಿಗ್ತಾ ಇದೆ. ನೋಡಿ ಯಾವ ನೆಕ್ಸ್ಟ್ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯನ್ನ ಏನಂತ ನಾವು ಆಚರಣೆಯನ್ನ ಮಾಡ್ತೀವಿ? ವೆರಿ ಗುಡ್ ಆನ್ಸರ್. ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆಯನ್ನಾಗಿ ನಾವು ರಾಧಾಕೃಷ್ಣನ್ ಅವರ ಒಂದು ಸೆಪ್ಟೆಂಬರ್ 5ರ ಒಂದು ಜನ್ಮ ಆಚರಣೆಯನ್ನ ಮಾಡ್ತೀವಿ. ನೋಡಿ ಮಕ್ಕಳೇ, ಈಗ ಮೊದಲನೇ ಸುತ್ತು ಈ ಒಂದು ಪ್ರಶ್ನೆಯೊಂದಿಗೆ ಅಂತ್ಯಗೊಳ್ತಾ ಇದ್ದು, ಮೊದಲನೇ ಸುತ್ತಿನ ಅಂತ್ಯದಲ್ಲಿ ಮೊದಲ ತಂಡದವರು 6 ಅಂಕಗಳನ್ನ ಗಳಿಸಿದರೆ ಅವರಿಗೆ ಅಭಿನಂದನೆಗಳು. ಹಾಗೆ 2ನೇ ತಂಡದವರು ಕೂಡ 6 ಅಂಕಗಳನ್ನ ಗಳಿಸುತ್ತಾರೆ. ಹಾಗೆ 3ನೇ ತಂಡದವರು ಕೂಡ ನಾವೇನ್ ಕಡಿಮೆ ಇಲ್ಲ ಹಾಗೆ 6 ಅಂಕಗಳನ್ನು. 4ನೇ ತಂಡದವರು ಕೂಡ 6 ಅಂಕಗಳನ್ನ ಗಳಿಸಿ ಒಟ್ಟಾರೆಯಾಗಿ ಕಾಂಪಿಟೇಷನ್ ಒಂದು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸರಿಯಾದಂತಹ ಒಂದು ಏನಿಲ್ವಾ ವೇಗವನ್ನು ಪಡ್ಕೊತಾ ಇದ್ರಿ, ಕಾಂಪಿಟೇಷನ್ ಒದಗಿಸ್ತಾ ಇದ್ರಿ. ಹಾಗಾಗಿ ಮತ್ತೊಮ್ಮೆ ನೀವೆಲ್ಲರೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈಗ ನಾವು 2ನೇ ಸುತ್ತಿಗೆ ಹೋಗೋದಲ್ವಾ? ಈಗ 2ನೇ ಸುತ್ತಿಗೆ ಹೋಗ್ತಾ ಇದ್ವಿ. ರಾಷ್ಟ್ರಪತಿಗಳಾಗಿ ಮೊದಲನೇ ನಡೆದ ಪ್ರಶ್ನೆ ಇದು. ರಾಷ್ಟ್ರಪತಿಗಳಾಗಿ ಪಡೆಯುತ್ತಿದ್ದ ವೇತನವನ್ನ ರಾಧಾಕೃಷ್ಣನ್ ಅವರು ಹೇಗೆ ಸದುಪಯೋಗ ಪಡಿಸಿಕೊಂಡರು? ಅವರಿಗೆ ಬರುತ್ತಿದ್ದ 10,000 ರೂಪಾಯಿಯಲ್ಲಿ ಒಬ್ಬರೇ ಯಾರಾದ್ರೂ ಹೇಳಿ. ಅವರಿಗೆ ಬರುತ್ತಿದ್ದ 10,000 ರೂಪಾಯಿಗಳಲ್ಲಿ 2,500 ಮಾತ್ರ ಅವರು ಇಟ್ಕೊಂಡು ಉಳಿದ ಹಣವನ್ನು ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗೆ ಹಂಚಿಕೆಯಾಗಿ ಕೊಟ್ಟರು. ವೆರಿ ಗುಡ್ ಆನ್ಸರ್. ಅವ್ರು ಪಡೆಯುತ್ತಿದ್ದಂತಹ ಕೇವಲ 10,000 ರೂಪಾಯಿ ಆದರೂ ಕೂಡ ಅದರಲ್ಲಿ ಕಾಲಭಾಗ ಅಂದ್ರೆ 2,500 ರೂಪಾಯಿಗಳನ್ನ ತಾವಿಡ್ಕೊಂಡು ಇನ್ನು ಉಳಿದಂತಹ ಮುಕ್ಕಾಲು ಭಾಗ 7,500 ರೂಪಾಯಿಗಳನ್ನ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗೆ ಒತ್ತಿಗೆಯಾಗಿ ನೀಡ್ತಾ ಇದ್ರು. ಇದು ನಮ್ಮ ರಾಧಾಕೃಷ್ಣನ್ ಅವರ ವಿಶೇಷತೆ ಅಂತಕ್ಕಂಥದ್ದು. ಈ ಒಂದು ಉತ್ತರವನ್ನ ಸರಿಯಾದ ರೀತಿಯಲ್ಲಿ ಹೇಳಿದ್ರಿಂದ ಮೊದಲನೇ ತಂಡಕ್ಕೆ 4 ಅಂಕಗಳು ಸಂಪೂರ್ಣವಾಗಿ ಸಿಗ್ತಾ ಇದೆ. ಇನ್ನ ಶಿಕ್ಷಣದ ಮಹತ್ವವನ್ನ ಕುರಿತು ರಾಧಾಕೃಷ್ಣನ್ ಅವರು ಏನೆಂದು ಹೇಳಿದ್ದಾರೆ? ಶಿಕ್ಷಣವು ಅವಿಭಾಜ್ಯ ಅಂಗ. ಅದು ಮಾನವನನ್ನು ಪರಿಪೂರ್ಣತೆ ಹಾಗೂ ಸುಸಂಸ್ಕೃತಯುಕ್ತ ವೈವಿಧ ಸಾಧನ. ಸುಸಂಸ್ಕೃತಿಯುಕ್ತ. ವೆರಿ ಗುಡ್ ಆನ್ಸರ್. ಶಿಕ್ಷಣ ಮಾನವನ ಜೀವನದ ಅವಿಭಾಜ್ಯ ಅಂಗ. ಶಿಕ್ಷಣದಿಂದ ಇವತ್ತು ಯಾರು ಕೂಡ ವಂಚಿತರಾಗಲ್ಲ. ಶಿಕ್ಷಣ ಅಂತಕ್ಕಂಥದ್ದು ಮನುಷ್ಯನ ಜೀವನಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕೇ ಬೇಕು. ಅದಕ್ಕೆ ಸರ್ಕಾರ ಕಡ್ಡಾಯ ಮತ್ತು ಉಚಿತ ಶಿಕ್ಷಣವನ್ನು ಜಾರಿಗೊಳಿಸಿರ್ತಕ್ಕಂಥದ್ದು ಅಲ್ವಾ? ಅಂತ ಒಂದು ಶಿಕ್ಷಣವನ್ನ ಎಲ್ಲರೂ ಕೂಡ ಸಿಗಬೇಕು ಅಂತ ಒಂದು ಕಲ್ಪನೆಯನ್ನ ಮತ್ತು ರಾಧಾಕೃಷ್ಣನ್ ಅವರು ಕೂಡ ಹೊಂದಿದ್ರು. ಹಾಗೆ ಆ ಒಂದು ಉತ್ತರವನ್ನ 2ನೇ ತಂಡದವರು ಹೇಳಿದ್ರಿಂದ ಆ ಒಂದು ತಂಡಕ್ಕೆ ಸಂಪೂರ್ಣವಾಗಿ 4 ಅಂಕಗಳು ಸಿಗ್ತಾ ಇದೆ. ಹಾಗೆ 3ನೇ ತಂಡದ ಪ್ರಶ್ನೆ ಹೋಗ್ತಾ ಇದೆ. 3ನೇ ತಂಡಕ್ಕೆ ರಾಧಾಕೃಷ್ಣನ್ ಅವರಿಗೆ ಬಂದಂತಹ ಪ್ರಶಸ್ತಿ ಪುರಸ್ಕಾರಗಳು ಯಾವ್ಯಾವು? ಪದ್ಮಭೂಷಣ ತಪ್ಪು.
ಸೈಲೆನ್ಸ್ ಇರಬೇಕು ಮಿಕ್ದವರು. ಟೈಮ್ ಮಾಡ್ತಾ ಇದೆ ಬೇಗ ಬೇಗ. ಇಲ್ಲ ಜ್ಞಾನಪೀಠ ತಪ್ಪು, ಜ್ಞಾನಪೀಠ ಬರೋದಿಲ್ಲ ಅವರು. ಟೈಮ್ ಮಾಡ್ತಾ ಇದೆ, ಕ್ವಶನ್ ಪಾಸ್ ಮಾಡ್ತಾ ಇದೀವಿ, ಮಾಡ್ಬೋದಾ? ಓಕೆ, 4ನೇ ತನಕ ಕ್ವಶನ್ ಪಾಸ್ ಆಗ್ತಾ ಇದೆ. ರೈಟ್. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1. ಮತ್ತೆ 1 ಪಾಯಿಂಟ್ ಹೇಳಿದಿರಿ ಅಷ್ಟೇ. ಇನ್ನೂ 2 ಪ್ರಶಸ್ತಿ ಇದೆ. ಗೊತ್ತಿಲ್ವಾ? ಮೊದಲನೇ ತಂಡಕ್ಕೆ ಕ್ವಶನ್ ಪಾಸ್ ಆಗ್ತಾ ಇದೆ. ಗಂಟೆಗೆ ಅಂದ್ರೆ 7 ಗಂಟೆಗೆ ಬರೋಣ. ಭಾರತ ರತ್ನ ಪ್ರಶಸ್ತಿ. ರೈಟ್. ಬ್ರಹ್ಮ ವಿದ್ಯಾಭಾಸ್ಕರ್. ವೆರಿ ಗುಡ್. ರೈಟ್. ಇವರನ್ನ ಹೇಳ್ತಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ರಾಧಾಕೃಷ್ಣನ್ ಅವರು ಒಟ್ಟಾರೆಯಾಗಿ ಬಹಳ ಮುಖ್ಯವಾಗಿ ಹಲವಾರು ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಅಂತಕ್ಕಂಥ ಪ್ರಶಸ್ತಿಗಳು ಪುರಸ್ಕಾರಗಳು ಬೇಕಾದಷ್ಟು ಬಂದಿದ್ರು ಕೂಡ ಪ್ರಮುಖವಾಗಿ ಗಮನಿಸತಕ್ಕಂಥವು 3. 1 ಭಾರತ ಸರ್ಕಾರ ಕೊಟ್ಟಂತಹ ಒಂದು ಭಾರತ ರತ್ನ ಅಂತಕ್ಕಂಥ ಒಂದು ಪ್ರಶಸ್ತಿ 1. ಎರಡನೇದಾಗಿ ಬ್ರಹ್ಮ ವಿದ್ಯಾಭಾಸ್ಕರ್ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2ನೇ ಬಿರುದನ್ನು ಪಡೆದಿದ್ದಾರೆ. 3ನೇದಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಅವರು ಪಡೆದಿದ್ದಾರೆ. ಹಾಗಾಗಿ ಈ ಒಂದು ಉತ್ತರವನ್ನ ಮೊದಲನೇ ತಂಡದವರು ಸರಿಯಾಗಿ ಹೇಳಿರುವಂತ ಮೊದಲ ತಂಡಕ್ಕೆ 2 ಅಂಕಗಳನ್ನು ಸಿಗ್ತಾ ಇದೆ. ಇನ್ನು 3ನೇ ತಂಡದ ಪ್ರಶ್ನೆ ಇದಾಗಿರೋದ್ರಿಂದ ಆ ಒಂದು 3ನೇ ತಂಡಕ್ಕೆ 0 ಅಂಕ ಸಿಗ್ತಾ ಇದೆ. ಈಗ 4ನೇ ತಂಡದ ಪ್ರಶ್ನೆ, ರಾಧಾಕೃಷ್ಣನ್ ಅವರು ಸ್ಟಾಲಿನ್ ಅವರನ್ನ ಭೇಟಿಯಾದಂತಹ ಮೊದಲ ಸಂದರ್ಭದಲ್ಲಿ ಅವರ ಬಗ್ಗೆ ಏನಂತ ಹೇಳಿದ್ರು? ಅಂದ್ರೆ ರಾಧಾಕೃಷ್ಣನ್ ಅವರ ತಮ್ಮ ಮೊದಲ ಭೇಟಿಯಲ್ಲಿ ಅವರ ಬಗ್ಗೆ ಆಡಿದಂತಹ ಮಾತುಗಳು ಏನು? ಟೈಮ್ ಓಡ್ತಾ ಇದೆ. ಗೊತ್ತಿಲ್ವಾ? ಪಾಸ್ ಮಾಡಬಹುದಾ ಕ್ವಶನ್ಸ್? ಮೊದಲನೇ ತಂಡಕ್ಕೆ ಪ್ರಶ್ನೆ ಹೋಗ್ತಾ ಇದೆ. ಮೊದಲನೇ ತಂಡದವರು ಕೂಡ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ 2ನೇ ತಂಡದವರು ಗೊತ್ತಿಲ್ಲ. ಮೊದಲನೇ ತಂಡದವರು ಇಲ್ಲ, 2ನೇ ತಂಡದವರು ಇಲ್ಲ, ಕೊನೆಯದಾಗಿ 3ನೇ ತಂಡದವರು ಗೊತ್ತಿಲ್ಲ. ಹಾಗಾಗಿ ಯಾರ ತಂಡದವರು ಉತ್ತರ ಹೇಳಿರೋದ್ರಿಂದ ಯಾವ ತಂಡಕ್ಕೂ ಕೂಡ ಇಲ್ಲಿ ಅಂಕಗಳು ಸಿಗ್ತಾ ಇಲ್ಲ. ಉತ್ತರ ಏನಪ್ಪ ಅಂದ್ರೆ, ಕಳಿಂಗ ಯುದ್ಧದ ಅನಂತರ ಅಶೋಕನು ಬದಲಾದ ಹಾಗೆ ನೀವು ಕೂಡ ಬದಲಾಗಿ ಶ್ರೇಷ್ಠ ಮನುಷ್ಯರಾಗ್ತೀರಿ ಅಂತಕ್ಕಂಥದ್ದು ಮಾತನ್ನು ಹೇಳಿದ್ರು. ಒಂದೇ ವಾಕ್ಯದಲ್ಲಿ ಬಹಳ ಈಸಿ ಆಗಿದೆ ಉತ್ತರ ಅದು. ಹಾಗಾಗಿ ಈ ಒಂದು ಉತ್ತರವನ್ನ ಯಾರು ಹೇಳಿರೋದ್ರಿಂದ ಈ ಒಂದು ಪ್ರಶ್ನೆಗೆ ಯಾವ ತಂಡಕ್ಕೂ ಕೂಡ ಅಂಕ ಸಿಗ್ತಾ ಇಲ್ಲ. ಅಲ್ಲಿಗೆ 2ನೇ ಸುತ್ತು ಈ ಒಂದು ಪ್ರಶ್ನೆಗೆ ಮುಕ್ತಾಯಗೊಳ್ತಾ 2ನೇ ಸುತ್ತಿನ ಹಂತದಲ್ಲಿ ಮೊದಲ ತಂಡದವರು 6 ಅಂಕಗಳನ್ನ ಗಳಿಸಿರುತ್ತಾರೆ. ಅವರಿಗೆ ಅಭಿನಂದನೆಗಳು. 2ನೇ ತಂಡದವರು 4 ಅಂಕಗಳನ್ನ ಗಳಿಸಿರುತ್ತಾರೆ. ಅವರಿಗೆ ಅಭಿನಂದನೆಗಳು. ಇನ್ನ 3 ಮತ್ತು 4ನೇ ತಂಡದವರು ಯಾವುದೇ ತರಹದ ಅಂಕಗಳನ್ನ ಗಳಿಸಿರೋದಿಲ್ಲ. 0 ಅಂಕಗಳು. ನೋಡೋಣ ಈಗ ಇಲ್ಲಿ ಈ ಒಂದು 2 ರಸಪ್ರಶ್ನೆ ಕಾರ್ಯಕ್ರಮದ 2 ಸುತ್ತುಗಳು ಕೂಡ ಸಮಾಪ್ತಿಗೊಂಡಿದ್ದು, ಈ 2 ಸುತ್ತುಗಳ ಅಂತ್ಯದಲ್ಲಿ ಕೊನೆಯದಾಗಿ ಒಟ್ಟಾರೆ ಎಷ್ಟು ಅಂಕಗಳನ್ನು ಗಳಿಸಿ ಯಾವ ತಂಡ ವಿಜೇತವಾಗಿದೆ ಅನ್ನೋದನ್ನ ನೋಡೋಣ. 6, 12 ಅಂಕಗಳನ್ನ ಮೊದಲನೇ ತಂಡದವರು ಗಳಿಸಿದ್ದಾರೆ. ಹಾಗೆ 2ನೇ ತಂಡದವರು ಪನ್ನಾ ತಂಡದವರು 10 ಅಂಕಗಳನ್ನ ಗಳಿಸಿರ್ತಾರೆ. 3ನೇ ತಂಡದವರು 6 ಅಂಕಗಳನ್ನು ಗಳಿಸಿರ್ತಾರೆ. 4ನೇ ತಂಡ ಜನ ತಂಡದವರು ಕೂಡ 6 ಅಂಕಗಳನ್ನ ಗಳಿಸಿರ್ತಾರೆ. ಹಾಗಾಗಿ ಈಗ ಕ್ಲಿಯರ್ ಗೊತ್ತಾಗ್ತಾ ಇದೆ, ಮೊದಲ ತಂಡದವರು ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದ ವಿಜೇತರಾಗಿದ್ದಾರೆ. ಸೊ ಮೊದಲನೇ ತಂಡದ ಎಲ್ಲಾ ವಿದ್ಯಾರ್ಥಿನಿಯರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸೋಣ. ಹಾಗೆ 2ನೇ ತಂಡದವರು 10 ಅಂಕಗಳನ್ನ ತಗೊಂಡು ಈ ಒಂದು ಕಾರ್ಯಕ್ರಮದ 2ನೇ ಸ್ಥಾನವನ್ನ ಗಳಿಸಿದ್ದಾರೆ. ಇನ್ನ 3ನೇ ಸ್ಥಾನಕ್ಕೆ ಇಬ್ರು ಕೂಡ 6 ಅಂಕಗಳನ್ನ ಪಡೆಯುವ ಮುಖಾಂತರವಾಗಿ
ಮೂರನೇ ತಂಡ ಮತ್ತು ನಾಲ್ಕನೇ ತಂಡದವರು ಪಡೆದರೆ ಅವರು ಕೂಡ ತುಂಬ ಹೃದಯದ ಅಭಿನಂದನೆ. ಒಟ್ಟಾರೆಯಾಗಿ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತುಂಬಾ ಉತ್ಸಾಹದಿಂದ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ತಮ್ಮೆಲ್ಲರೂ ಕೂಡ ಅಭಿನಂದನೆ ನಡೆಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ.